6 ತಿಂಗಳ ಹಿಂದೆ ನಡೆದ ಒಬ್ಬ ರೌಡಿ ಶೀಟರ್ ಹತ್ಯೆಗೆ ರಿವೆಂಜ. ನಿರಪರಾಧಿ ಸುಹೇಲ್ ಟಾರ್ಗೆಟ್ ಆಗಿದ್ದು ಯಾಕೆ? ಇಂಟ್ರೆಸ್ಟಿಂಗ್. ಈ ಕೇಸಲ್ಲಿ ಪ್ರತಿಯೊಂದು ಕೂಡ ಇಂಟ್ರೆಸ್ಟಿಂಗ್. ಬೆಂಗಳೂರು ಬಂಡೆಪಾಳ್ಯ ಪೊಲೀಸ್ ಠಾಣೆ ಲಿಮಿಟ್ಸ್. ರಾತ್ರಿ 9:45 ಮಡಿವಾಳದ ಅಂಡರ್ ಪಾಸ್ ಸಮೀಪದ ಮುಖ್ಯ ರಸ್ತೆ. ವೀಕೆಂಡ್ ಶನಿವಾರ ರಾತ್ರಿ ವಾಹನಗಳ ದಟ್ಟಣೆ ಎಂದಿನಂತೆಯೇ ಇತ್ತು. ಫುಲ್ ಟ್ರಾಫಿಕ್ ಜಾಮ್. ಸಿಗ್ನಲ್ನಲ್ಲಿ ಜನ ನಿಂತಿದ್ರು. ಒಂದು ಹಾರ್ಡ್ಲೆ ಡೇವಿಡ್ಸನ್ ಬೈಕ್ ಡಬಲ್ ಇಂಡಿಕೇಟರ್ ಹಾಕೊಂಡು ಸಿಗ್ನಲ್ನಲ್ಲಿ ನಿಂತಿತ್ತು. ಆ ಬೈಕ್ ಮೇಲೆ ಕೂತಿದ್ದವನಿಗೆ ಕೆಲವೇ ಸೆಕೆಂಡುಗಳಲ್ಲಿ ತನ್ನ ಬದುಕಿನ ಅಧ್ಯಾಯ ಮುಗಿಯುತ್ತೆ ಅನ್ನೋ ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ. ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಎಂಟ್ರಿ ಕೊಟ್ಟಿದ್ವು 2 ಬೈಕುಗಳು. ಒಟ್ಟು 4 ಜನ. ಕೈಯಲ್ಲಿ ರಾಜರು ಬಳಸುವಂತಹ ಅಲ್ಯೂಮಿನಿಯಂ ಪ್ಲೇಟ್ಗಳಲ್ಲಿ ಮಾಡಿಸಿದ್ದ ತಲ್ವಾರ್ಗಳು. ಟಾರ್ಗೆಟ್ ಒಬ್ಬನೇ, ಹೆಸರು ಸುಹೇಲ್. ದಾಳಿ ಶುರುವಾಯಿತು. ನಿಂತಿದ್ದವರ ಎದೆ ಝಲ್ಲಂದಿತ್ತು. 1, 2, 3. ನೆತ್ತಿಗೆ 4-5 ಏಟುಗಳು. ಬೀಸಿದ ಹೊಡೆತಕ್ಕೆ ನೆತ್ತಿ ಚಿಪ್ಪೆ ಕಲಸಿ ಹೋಗಿತ್ತು. ಅಟ್ ದಿ ಸ್ಪಾಟ್ ಸುಹೇಲ್ ಪಕ್ಕದಲ್ಲೇ ನಿಂತಿದ್ದ ಹೋಂಡಾ ಆಕ್ಟಿವಾ ಗಾಡಿಯೊಂದರ ಮೇಲೆ ಮಕಾಡೆ ಮಲಗಿಬಿಟ್ಟ. ಉಸಿರು ನಿಂತು ಹೋಗಿತ್ತು. ದೇಹ ತಣ್ಣಗಾಗಿತ್ತು. ಬಿಸಿ ರಕ್ತ ರಸ್ತೆ ತುಂಬಾ ಇಟ್ಟಾಡಿ ಗಟ್ಟಿಯಾಗಿತ್ತು. ಬಂದಷ್ಟೇ ವೇಗವಾಗಿ ಹಂತಕರು ಬೈಕುಗಳನ್ನ ಏರಿದ್ರು. ಕೃತ್ಯಕ್ಕೆ ಬಳಸಿದ ತಲ್ವಾರ್ಗಳನ್ನ ಅಲ್ಲಿಯೇ ಬಿಟ್ಟಿದ್ರು. ರಕ್ತ ಕುಡಿದು ತಣ್ಣಗೆ ಮಲಗಿದ್ವು ತಲ್ವಾರ್ಗಳು. ಹಂತಕರು ಮಾತ್ರ ಕತ್ತಲೆಯಲ್ಲಿ ಕಣ್ಮರೆಯಾಗಿದ್ರು. ಕೊಲೆ ಕೊಲೆ ಚೀರಿದ್ರು ಜನ. ಪೊಲೀಸ್ ಠಾಣೆಗೂ ಸುದ್ದಿ ತಲುಪಿತ್ತು. ಯಾಕೆ? ಯಾವ ಕಾರಣಕ್ಕೆ ಸುಹೇಲ್ ಎಂಬ ಅಮಾಯಕ ಟಾರ್ಗೆಟ್ ಆದ? ಕೆದಕಿತ್ತು ಕಾಕಿ. ತೆರೆದುಕೊಂಡಿತ್ತು 6 ತಿಂಗಳ ಹಿಂದೆ ನಡೆದ ಅದೊಂದು ಕೊಲೆಯ ಕಹಾನಿ. ರೌಡಿ ಶೀಟರ್ ಶಬ್ಬೀರ್ ಹತ್ಯೆಗೆ ರಿವೆಂಜ. ಪ್ರತಿಕಾರ ಅಂತ ಹೇಳೋಕೆ ಸಾಧ್ಯವಿಲ್ಲ. ಕಾರಣ ಇವನು ಅಮಾಯಕ. ಫೈನಾನ್ಷಿಯಲ್ ಮ್ಯಾಟ್ರ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಕಂಪ್ಲೀಟ್ ಎಪಿಸೋಡ್ ನೋಡಿ. ನೀವಿನ್ನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಹೇಲ್ ಹತ್ಯೆ ಯಾಕಾಯ್ತು? ಅಸಲಿ ಕಾರಣ ಹೇಳೋಕ್ಕೂ ಮುನ್ನ ಒಂದು ಸಣ್ಣ ಫ್ಲಾಶ್ ಬ್ಯಾಕ್. ಜನವರಿ 12ನೇ ತಾರೀಕು 2026ನೇ ಇಸ್ವಿ ರಾತ್ರಿ 10:30 ಬೆಂಗಳೂರಿನ ಮಂಗಮ್ಮನ ಪಾಳ್ಯ. ರಾತ್ರಿ 10:45 ರೌಡಿ ಶೀಟರ್ ಮೊಹಮ್ಮದ್ ಶಬೀರ್ ತನ್ನ ಸ್ನೇಹಿತರ ಜೊತೆ ಆಟೋದಲ್ಲಿದ್ದ. ಆಸ್ಪತ್ರೆಯಲ್ಲಿ ಗೆಳೆಯನ ತಂದೆ ಅಡ್ಮಿಟ್ ಆಗಿದ್ರು. ಅವರನ್ನ ನೋಡ್ಕೊಂಡು ವಾಪಸ್ ಬರ್ತಿದ್ದ. ಮಂಗಮ್ಮನ ಪಾಳ್ಯ ಪೆಟ್ರೋಲ್ ಬಂಕ್ ಪಕ್ಕದ ಸಿಗ್ನಲ್. ಆಟೋ ನಿಂತಿತ್ತು. ಎಂಟ್ರಿ ಕೊಟ್ಟಿದ್ರು 6 ಮಂದಿಯ ಹಂತಕ ಪಡೆ. ಕಣ್ಣಿಗೆ ಕಾರದ ಪುಡಿ ಎರಚಿತ್ತು. ಮಚ್ಚು ಲಾಂಗುಗಳು ಮಾತಾಡಿದ್ರು. ಭರ್ಬರವಾಗಿ ಕತ್ತರಿಸಿದ್ರು. ನಂತರ ಎಸ್ಕೇಪ್. ಇದು ಭರ್ತಿ 11 ಮಂದಿಯ ಟೀಮ್ ನಡೆಸಿದ ಪ್ಲಾನಿಂಗ್. ಶಬ್ಬೀರ್ ಸ್ಥಳದಲ್ಲೇ ಮುಗಿದು ಹೋಗಿದ್ದ. ಕೋರ್ಮಂಗ್ಲ ಠಾಣೆಯ ರೌಡಿ ಶೀಟರ್ ಶಬ್ಬೀರ್ ಚಾಪ್ಟರ್ ಕ್ಲೋಸ್ ಆಗಿತ್ತು. ಪೊಲೀಸರ ತನಿಖೆ ಶುರುವಾಯಿತು. ಹಳೆ ದ್ವೇಷದ ಹಿನ್ನೆಲೆ ಎನ್ನಲಾಗಿತ್ತು. ಆದ್ರೆ ಏರಿಯಾದಲ್ಲಿ ಅವ ಮೇಂಟೈನ್ ಮಾಡೋ ವಿಚಾರಕ್ಕೆ, ಹಫ್ತಾ ವಸೂಲಿ ವಿಚಾರಕ್ಕೆ, ರಿಯಲ್ ಎಸ್ಟೇಟ್ ಸೆಟಲ್ಮೆಂಟ್ ವಿಚಾರಕ್ಕೆ ನಡೆದಿತ್ತು ಈ ಹತ್ಯೆ. ಶಬ್ಬೀರ್ ಏರಿಯಾದಲ್ಲಿ ಒಂದಿಷ್ಟು ಹವಾ ಇಟ್ಟಿದ್ದ. ಹುಡುಗರ ಟೀಮು ಜೋರಾಗಿಯೇ ಇತ್ತು. ಹೀಗಾಗಿ ತಾನೇ ಡಾನ್ ಅಂತ ಮೆರೆದಿದ್ದ. ಅದೊಮ್ಮೆ ಇವನ ಹೆಣ ಇಟ್ಟ ಗ್ಯಾಂಗಿನ ಹುಡುಗರನ್ನ ತಡವಿಕೊಂಡು ಒಬ್ಬನಿಗೆ 3 ಬೆರಳನ್ನೇ ಕತ್ತರಿಸಿ ಹಾಕಿದ್ದ. ರಿವೆಂಜ್. ಅವತ್ತು ಉದುರಿ ಬಿದ್ದ ಬೆರಳುಗಳನ್ನ ನೋಡ್ಕೊಂಡು ಶಪಥ ಮಾಡಿದ್ರು ಹುಡುಗರು. ಅದರ ಪರಿಣಾಮ ಪಕ್ಕ ಪ್ಲಾನ್ ಮಾಡಿ ಶಬ್ಬೀರ್ ಕತೆ ಮುಗಿಸಿಬಿಟ್ರು. ಈ ಕೇಸಲ್ಲಿ
11 ಮಂದಿ ಅರೆಸ್ಟ್. ಆ 11 ಮಂದಿಯಲ್ಲಿ ಇದೀಗ ಕೊಲೆಯಾಗಿರೋ ಸುಹೇಲ್ನ 3 ಸಹೋದರರು ಇದ್ರು. ಎಸ್, ಶಬ್ಬೀರ್ ಕೊಲೆ ಕಥೆಯಲ್ಲಿ ಒಂದು ಕುಟುಂಬದ ಲಿಂಕ್ ಇತ್ತು. ಶಬ್ಬೀರ್ ಕೊಲೆ ಪ್ರಕರಣದಲ್ಲಿ ಇದೀಗ ಕೊಲೆಯಾಗಿರೋ ಸುಹೇಲ್ನ ಸಹೋದರರಾದ ಖಲೀಂ, ನಜೀರ್ ಹಾಗೂ ಇನ್ನೊಬ್ಬ ಆರೋಪಿಗಳಾಗಿದ್ರು. ಅದರ ಮುಂದುವರಿದ ಭಾಗವೇ ರಿವೆಂಜ್, ಪ್ರತಿಕಾರ. ಆದ್ರೆ ದುರಂತ, ಪ್ರತಿಕಾರದ ಹತ್ಯೆಯಲ್ಲಿ ಎಣವಾಗಿ ಬಿದ್ದವನು ಅಮಾಯಕ ಸುಹೇಲ್. ಸುಹೇಲ್ ಮಂಗಮ್ಮನಪಾಳ್ಯ ನಿವಾಸಿ. ಬೊಮ್ಮನಹಳ್ಳಿಯಲ್ಲಿ ಮೆಡಿಕಲ್ ಶಾಪ್ ನಡೆಸ್ತಿದ್ದ. ರೌಡಿಸಂ ಅನ್ನೋ ಪದಕ್ಕೂ ಇವನಿಗೂ ಸಂಬಂಧವೇ ಇರಲಿಲ್ಲ. ಆದ್ರೆ ಸಹೋದರರು ಒಳ್ಳೆಯವರ. ನೋ, ಕೊಲೆ, ಸುಲಿಗೆ, ಕೊಲೆ ಯತ್ನ ಕೇಸುಗಳನ್ನ ಮೈ ಮೇಲೆ ಹೊದ್ದುಕೊಂಡಿದ್ರು. ಜನವರಿಯಲ್ಲಿ ಶಬ್ಬೀರ್ ಹೆಣ ಕೆಡಬಿದ್ರು. ಆದ್ರೆ ಇದ್ಯಾವುದಕ್ಕೂ ನಂಟೆ ಇಲ್ಲದವನು ಸುಹೇಲ್. ತನ್ನ ಪಾಡಿಗೆ ತಾನು ಬದುಕುತ್ತಿದ್ದ. ಸಹೋದರರನ್ನ ತಂದೆಯಂತೆ ನೋಡಿಕೊಳ್ತಿದ್ದ. ತಾನಾಯ್ತು, ತನ್ನ ಮೆಡಿಕಲ್ ಶಾಪ್ ಬಿಸ್ನೆಸ್ ಆಯ್ತು ಅಂತಿದ್ದವನು. ಆದ್ರೆ ಸಹೋದರರ ಮೇಲಿತ್ತು ಶಬ್ಬೀರ್ ಹುಡುಗರಿಗೆ ದ್ವೇಷ. ಹತ್ಯೆಗೆ ಪ್ರತಿಕಾರ ಹೇಳೋಕೆ ಹೊರಟಿದ್ರು ಶಬ್ಬೀರ್ ಹುಡುಗರು. ಈ ಟೈಮಲ್ಲೇ ಸಲೀಸಾಗಿ ಸಿಕ್ಕವನು ರೌಡಿ ಸಹೋದರರ ಅಮಾಯಕ ಸಹೋದರ ಸುಹೇಲ್. ಕತ್ತರಿಸಿ ಬಿಸಾಡಿಬಿಟ್ರು. 22ನೇ ತಾರೀಕು ಶನಿವಾರ ರಾತ್ರಿ ಸುಹೇಲ್ ತನ್ನ ಮೆಡಿಕಲ್ ಶಾಪ್ನಿಂದ ಹೊರಟಿದ್ದ. ಅಲ್ಲಿಂದ ಮಡಿವಾಳ ಕಡೆ ಬಂದಿದ್ದ. ನಂತರ ಮಡಿವಾಳದಿಂದ ಕೋರಮಂಗಲದ ಕಡೆ ಹೋಗ್ತಿದ್ದ. ಅವನಿಗೆ ಗೊತ್ತೇ ಇರಲಿಲ್ಲ, ಅವನ ಹಿಂದೆಯೇ ಸಾವು ಸುಮಾರು 3-4 ಕಿಲೋಮೀಟರ್ನಿಂದ ಬೆನ್ನತ್ತಿ ಬಂದಿತ್ತು. ಇದೇ ರೀತಿ ಶಬ್ಬೀರ್ ಕಥೆಯು ಮುಗಿದಿತ್ತು. ಅದೇ ಪೊಲೀಸ್ ಠಾಣೆ ವ್ಯಾಪ್ತಿ, ಅದೇ ಟೈಮ್, ಅದೇ ರೀತಿ ಟ್ರಾಫಿಕ್ ಜಾಮ್. ಎಸ್, ಮಡಿವಾಳ ಅಂಡರ್ ಪಾಸ್ ಬಳಿ ಟ್ರಾಫಿಕ್ ಜಾಮ್. ಸುಹೇಲ್ ತನ್ನ ಆರ್ಲೆ ಡೇವಿಡ್ಸನ್ ಬೈಕ್ ನಲ್ಲಿ ನಿಂತಿದ್ದ. ಅದೇ ಕ್ಷಣ 2 ಬೈಕುಗಳಲ್ಲಿ 4 ವ್ಯಕ್ತಿಗಳು ಎಂಟ್ರಿ ಕೊಟ್ಟಿದ್ರು. ಸುಹೇಲ್ಗೆ ಏನಾಗ್ತಿದೆ ಅನ್ನೋದು ಅರ್ಥವಾಗುವಷ್ಟರಲ್ಲಿ ಅಟ್ಯಾಕ್. ಜನರ ಕಣ್ಣ ಮುಂದೆಯೇ ಮಾರಕಾಸ್ತ್ರಗಳಿಂದ ದಾಳಿ, ಭೀಕರ ದಾಳಿ. ಸುಹೇಲ್ ಸ್ಪಾಟ್ ಅಲ್ಲೇ ಉಸಿರು ನಿಲ್ಲಿಸಿಬಿಟ್ಟ. ಹಂತಕರು ಮಾರಕಾಸ್ತ್ರಗಳನ್ನ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿ ಬಿಟ್ರು. ಇದು ಸಡನ್ ಅಟ್ಯಾಕ್ ಅಲ್ಲ, ಪಕ್ಕಾ ಪ್ಲಾನ್ಡ್ ಮರ್ಡರ್. ಆದ್ರೆ ಪೊಲೀಸರ ಮುಂದಿರುವ ದೊಡ್ಡ ಪ್ರಶ್ನೆ, ಸುಹೇಲ್ ಮಡಿವಾಳಕ್ಕೆ ಬಂದಿದ್ದೇಕೆ? ಅವನಿಗೆ ಅಲ್ಲಿ ಯಾರನ್ನ ಭೇಟಿಯಾಗಬೇಕಿತ್ತು? ಮೆಡಿಕಲ್ ಶಾಪ್ನಿಂದ ಹೊರಡುವಾಗ ಕೊನೆಯದಾಗಿ ಸುಹೇಲ್ಗೆ ಕರೆ ಮಾಡಿದವರು ಯಾರು? ಯಾರಾದ್ರೂ ಫೋನ್ ಮಾಡಿ ಕರೆಸಿಕೊಂಡ್ರ? ಅಥವಾ ಹಂತಕರು ಮೊದಲೇ ಸುಹೇಲ್ನ ಚಲನ ವಲನವನ್ನ ಗಮನಿಸ್ತಿದ್ರ? ಪೊಲೀಸರು ಈಗ ಇದೇ ಆಂಗಲ್ನಲ್ಲಿ ತನಿಖೆ ನಡೆಸ್ತಿದ್ದಾರೆ. ಸುಹೇಲ್ ಹಲವು ದಿನಗಳಿಂದ ಯಾರ ಜೊತೆ ಸಂಪರ್ಕದಲ್ಲಿದ್ದ? ಅವನ ಮೊಬೈಲ್ ಕಾಲ್ ರೆಕಾರ್ಡ್ಸ್ ಏನು ಹೇಳ್ತವೆ? ಮೆಡಿಕಲ್ ಶಾಪ್ನಿಂದ ಮಡಿವಾಳದವರೆಗಿನ ಸಿಸಿಟಿವಿ ಏನ್ ತೋರಿಸ್ತಿದೆ? ಇವೆಲ್ಲವೂ ತನಿಖೆಯ ಪ್ರಮುಖ ಭಾಗ. ಈ ಕೊಲೆ ಕೇಸು ಬೆನ್ನತ್ತಿ 3 ಸ್ಪೆಷಲ್ ಟೀಮ್ಸ್ ತನಿಖೆಗೆ ಇಳಿದಿವೆ. ಘಟನಾ ಸ್ಥಳದ ಸಿಸಿಟಿವಿ ದೃಶ್ಯಗಳನ್ನ ಸಂಗ್ರಹಿಸಲಾಗಿದೆ. ಹಂತಕರು ಯಾವ ದಿಕ್ಕಿನಿಂದ ಬಂದ್ರು, ನಂತರ ಯಾವ ದಿಕ್ಕಿನಲ್ಲಿ ಪರಾರಿಯಾದ್ರು, ಯಾವ ಬೈಕ್ಗಳನ್ನ ಬಳಸಿದ್ರು, ಬೈಕ್ಗಳ ನಂಬರ್ಗಳು ಏನು, ಈ ಎಲ್ಲ ಮಾಹಿತಿಗಾಗಿ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲಿಸಲಾಗ್ತಿದೆ. ಸೌತ್ ಈಸ್ಟ್ ಡಿಸಿಪಿ ಮೊಹಮ್ಮದ್ ಸುಜೇತಾ, ಸಿಸಿಬಿ ಡಿಸಿಪಿ ಹರಿಬಾಬು ಮತ್ತು ಜಾಯಿಂಟ್ ಕಮಿಷನರ್ ರಮೇಶ್ ಬಾನೋ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಇನ್ನೊಂದು ಶಾಕಿಂಗ್ ಡೆವಲಪ್ಮೆಂಟ್ ಇದೆ. ಸುಹೇಲ್ನ ತಮ್ಮ ನಜೀರ್ ಅಣ್ಣನ ಕೊಲೆ ಸುದ್ದಿ ತಿಳಿದು ಸ್ಪಾಟಿಗೆ ಬಂದಿದ್ದ. ಅಣ್ಣ ನನಗೆ ಕೇವಲ ಅಣ್ಣನಾಗಿರ್ಲಿಲ್ಲ, ಅಪ್ಪನಂತಿದ್ದ. ಅವನನ್ನ ಕೊಂದವರನ್ನ ಸುಮ್ಮನೆ ಬಿಡಲ್ಲ. ಅಣ್ಣನ ಹೆಣ ಬಿದ್ದ ಸ್ಥಳದಲ್ಲೇ ಪೊಲೀಸರ ಎದುರೇ ಅವನು ಪ್ರತಿಜ್ಞೆ ಮಾಡಿದಾನೆ. ಜನವರಿಯಲ್ಲಿ ಶಬ್ಬೀರ್ ಕೊಲೆ, ಅದಕ್ಕೆ ಪ್ರತಿಕಾರವಾಗಿ ಆಗಸ್ಟ್ 22ರಂದು ಸುಹೇಲ್ ಕೊಲೆ. ಈಗ ಸುಹೇಲ್ ಕೊಲೆಗೆ ಪ್ರತಿಕಾರವಾಗಿ
ಮತ್ತೊಂದು ಕೊಲೆಗೆ ಶಪಥ. ಹೀಗೆ ಒಂದು ಕೊಲೆಗೆ ಮತ್ತೊಂದು ಕೊಲೆ, ಮತ್ತೊಂದು ಕೊಲೆಗೆ ಮತ್ತೊಂದು ಪ್ರತೀಕಾರ. ಈ ಏರಿಯಾದಲ್ಲಿ ದಿ ರಿವೆಂಜ್ ಕಿಲ್ಲಿಂಗ್ಸ್ ಆರಂಭವಾಗುತ್ತಾ 100% ಪ್ರತೀಕಾರಕ್ಕಾಗಿ ಹೆಣ ಬಿದ್ದೇ ಬೀಳುತ್ತೆ. ಅದರಲ್ಲಿ ನೋ ಡೌಟ್. ಸೊ ಪೊಲೀಸರೇ ಬಿ ಅಲರ್ಟ್. ಒಂದು ಕೊಲೆಯ ಬೆಲೆ, ಇನ್ನೊಂದು ನಿರಪರಾಧಿ ಜೀವ. ಇದು ಇಡೀ ಪ್ರಕರಣದ ದುರಂತದ ಸಂಗತಿ. ಶಬ್ಬೀರ್ ಕೊಲೆ ಮಾಡಿ ಜೈಲು ಸೇರಿ ಜಾಮೀನಿನ ಮೇಲೆ ಹೊರ ಬಂದಿರುವವರು ಸುಹೇಲ್ ಸಹೋದರರು. ಸೇಡಿದ್ರೆ ನಮ್ಮ ಹೆಣ ಹಾಕ್ಬೇಕಿತ್ತು, ಅದಕ್ಕೆ ಅವರಿಗೆ ಮೀಟರ್ ಇರಲಿಲ್ಲ. ಹೀಗಾಗಿಯೇ ಸುಲಭವಾಗಿ ಸಿಕ್ಕ ನಮ್ಮ ಅಣ್ಣನ ಹೆಣ ಕೆಡವಿಬಿಟ್ರು. ಹೀಗಂತ ಚೀರಿದವನು ನಜೀರ್, ಸುಹೇಲ್ ಸಹೋದರ ನಜೀರ್. ಸುಹೇಲ್ ತನ್ನ ಸಹೋದರರ ಮೇಲಿನ ದ್ವೇಷಕ್ಕೆ ಬಲಿಯಾಗಿ ಹೋದ್ನ. ಪೊಲೀಸರ ಪ್ರಕಾರ ಇನ್ನು ಮೋಟಿವ್ ಸಂಪೂರ್ಣವಾಗಿ ಕನ್ಫರ್ಮ್ ಆಗಿಲ್ಲ, ಆದ್ರೆ ರಿವೆಂಜ್ ಆಂಗಲ್ ಬಲವಾಗಿ ತನಿಖೆಯಲ್ಲಿದೆ. ಈಗ ಪೊಲೀಸರ ಮುಂದೆ 5 ಪ್ರಶ್ನೆಗಳಿವೆ. ಪ್ರಶ್ನೆ ನಂಬರ್ 1, ಸುಹೇಲ್ನನ್ನ ನಿಜವಾಗಿಯೂ ರಿವೆಂಜ್ಗಾಗಿ ಟಾರ್ಗೆಟ್ ಮಾಡಲಾಗಿತ್ತ? ಪ್ರಶ್ನೆ ನಂಬರ್ 2, ಶಬ್ಬೀರ್ ಕೊಲೆ ಪ್ರಕರಣದ ಆರೋಪಿಗಳ ಕುಟುಂಬದ ಮೇಲೆ ದಾಳಿ ನಡೆಸೋಕೆ ನಕ್ಷೆ ಬರೆದವರು ಯಾರು? ಪ್ರಶ್ನೆ ನಂಬರ್ 3, ಸುಹೇಲ್ನ ಚಲನವಲನವನ್ನ ಹಂತಕರು ಮೊದಲೇ ಗಮನಿಸ್ತಿದ್ರ? ಪ್ರಶ್ನೆ ನಂಬರ್ 4, ಕೊಲೆಗೂ ಮುನ್ನ ಸುಹೇಲ್ಗೆ ಕೊನೆಯದಾಗಿ ಕರೆ ಮಾಡಿದವರು ಯಾರು? ಪ್ರಶ್ನೆ ನಂಬರ್ 5, ಈ ಕೊಲೆ ಇಲ್ಲಿಗೆ ಮುಗಿಯುತ್ತಾ ಅಥವಾ ಮತ್ತೊಂದು ಪ್ರತೀಕಾರದ ಕೊಲೆಗೆ ಕಾರಣವಾಗುತ್ತಾ? ಇದಕ್ಕೆ ಉತ್ತರ ಸಿಗಬೇಕಾದ್ರೆ CCTV ತೆಗಿಬೇಕು, ಕಾಲ್ ರೆಕಾರ್ಡ್ಸ್ ಪರಿಶೀಲಿಸಬೇಕು, ಸುಹೇಲ್ನ ಕೊನೆಯ ಕೆಲವು ಗಂಟೆಗಳ ಮೂಮೆಂಟ್ ಟ್ರ್ಯಾಕ್ ಮಾಡಬೇಕು. ಹಾಗೆ ಶಬ್ಬೀರ್ ಕೊಲೆ ಪ್ರಕರಣದ ಹಳೆಯ ಲಿಂಕುಗಳನ್ನ ಮತ್ತೆ ಕೆದಕಬೇಕು. ಯಾಕಂದ್ರೆ ಮಡಿವಾಳ ರಸ್ತೆಯಲ್ಲಿ ಬಿದ್ದಿದ್ದು ಕೇವಲ ಸುಹೇಲ್ನ ಹೆಣವಲ್ಲ. ಆ ರಸ್ತೆಯಲ್ಲಿ ಈಗ ಒಂದು ದೊಡ್ಡ ಪ್ರಶ್ನೆ ಬಿದ್ದಿದೆ. ಒಬ್ಬ ರೌಡಿಯ ಮೇಲಿನ ದ್ವೇಷಕ್ಕೆ ನಿರಪರಾಧಿ ಸಹೋದರನನ್ನೇ ಬಲಿ ಕೊಡಲಾಯ್ತಾ? ಉತ್ತರ ಪೊಲೀಸ್ ತನಿಖೆಯಿಂದಲೇ ಹೊರಬರಬೇಕಿದೆ. ದಿ ರಿವೆಂಜ್ ಕಿಲ್ಲಿಂಗ್ಸ್ ಆರಂಭವಾಗಿದೆ. ಸೊ ಪೊಲೀಸರು ಕೊಂಚ ಯಾಮಾರಿದ್ರು. ಮತ್ತೊಂದು ಸಿಗ್ನಲ್ ಕೆಂಪು ದೀಪದ ಕೆಳಗೆ ಕೆಂಪು ರಕ್ತ ಮಿಸ್ ಆಗೋ ಚಾನ್ಸೇ ಇಲ್ಲ. ಪೊಲೀಸರೇ ಎಚ್ಚರ, ಎಚ್ಚರ. ಇಂತಹ ಇನ್ ಡೆಪ್ತ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.